ಬನಶಂಕರಿ ದೇವಸ್ಥಾನ, ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ ಬಂದಿದೆ ನೋಡಿ. ಇದು ಬನಶಂಕರಿ ದೇವಸ್ಥಾನದ ಎಂಟ್ರಿ. ಈ ಬನಶಂಕರಿ ದೇವಸ್ಥಾನನ 603 CE ಕಲ್ಯಾಣಿ ಚಾಲುಕ್ಯರು ಕಟ್ಟಿಸಿದ್ದು. ಆದರೆ ಅದು ಒಂಥರ ಡೆಮಾಲಿಷ್ ಥರ ಆಗಿತ್ತು. ಅದಕ್ಕೆ 1715 ಮರಾಠ ರಾಜ ಮತ್ತೆ ಇದನ್ನು ಕಟ್ಟಿಸಿದಂತೆ. ಈ ದೇವಸ್ಥಾನ ಏನಕ್ಕೆ ಕಟ್ಟಿದ್ದು ಅಂದರೆ, ದುರ್ಗಮಾಸುರ ಅಂತ ಒಬ್ಬ ಅಸುರ ಇದ್ದಂತೆ. ಅವನು ಈ ಜನರಿಗೆ ಕಾಟ ಕೊಡ್ತಿದ್ದಂತೆ. ಅದಕ್ಕೆ ಜನರು ದೇವರಿಗೆ ಕೇಳ್ಕೊಂಡ್ರಂತೆ. ಅವಾಗ ದೇವರು ಶಕಂಬರಿ ದೇವತೆಯನ್ನು ಕಳಿಸಿದ್ರಂತೆ. ದೇವರು ಅದು ಯಜ್ಞದಿಂದ ಬಂತು. ಶಕಂಬರಿ ದೇವರು ಬಂದ್ಬಿಟ್ಟು ಶಾಕಂಬರಿ ದೇವರು ಬಂದ್ಬಿಟ್ಟು ಹಸುರನ್ನ ಸಾಯಿಸಿದಂತೆ. ಅದಕ್ಕೆ ಇಲ್ಲಿ ಟೆಂಪಲ್ನ ಕಟ್ಟಿಸಿರೋದು. ಶಾಕಂಬರಿ ದೇವರು ಅಂದರೆ ಶಕ್ತಿ ಅಂತೆ, ಶಕ್ತಿ ದೇವರು. ಮೇಲ್ಗಡೆ ಗೋಪುರ ಎಲ್ಲ ಈಗ ಕಟ್ಟಿಸಿರೋದು. ಅಂದರೆ ಒಳಗಡೆ ಮೇನ್ ವಿಗ್ರಹ ಎಲ್ಲ ಅವಾಗ್ಲಿಂದ ಇದೆ. ಇವೆಲ್ಲ ಹೊಸದು ಈಗ ಕಟ್ಟಿಸಿರೋದು. ತುಂಬ ಜನ ರಶ್, ಯಾಕೆಂದರೆ ನವರಾತ್ರಿ ಟೈಮು, ಅದಕ್ಕೆ ತುಂಬ ಜನ ಬರ್ತಾರೆ. ಮತ್ತು ಇನ್ನೊಂದು ಬನಶಂಕರಿ ಜಾತ್ರೆ ಅಂತ ನಡೆಯುತ್ತೆ ಫೆಬ್ರವರಿ ಟೈಮಲ್ಲಿ. ಆವಾಗಲೂ ಇನ್ನೂ ತುಂಬ ಜನ ಇರ್ತಾರೆ. ಬನಶಂಕರಿ ರೋಡ್ ಅಂತ ಒಂದಿದೆ, ಅದು ಇಡೀ ಫುಲ್ ಟ್ರಾಫಿಕ್ ಆಗೋಗಿರುತ್ತೆ ಬನಶಂಕರಿ ಜಾತ್ರೆ ಇರುವಾಗ. ನಾವು ದೇವರ ದರ್ಶನಕ್ಕೆ ಮೇಲೆ ಹೋಗ್ತಾ ಇದ್ದೀವಿ ನೋಡಿ. ಇದು ಅವಾಗಲೇ ಇದ್ದಿದ್ದು. ಇದು ಹಳೇದೇನೆ, ಹೊಸದಲ್ಲ. ಇದೆಲ್ಲ ಬ್ಲಾಕ್ ಕಲರ್ ಇದೆಯಲ್ಲ, ಅಂತ ಕಾಣಿಸ್ತಾ ಇದೆಯಲ್ಲ ಅದು. ಮತ್ತು ಇಲ್ಲಿ ಮೇಲ್ಗಡೆಯಿಂದಲೂ ಎಂಟ್ರೆನ್ಸ್ ಥರ ಮಾಡಿಬಿಟ್ಟಿದ್ದಾರೆ. ತುಂಬ ಜನ ಬರ್ತಾರೆ ಅಂತ ಮೇಲ್ಗಡೆನೂ ಕ್ಯೂ ಮಾಡಿಬಿಟ್ಟಿದ್ದಾರೆ. ಮೇಲ್ಗಡೆ ಜಾಗ ಸಾಲದಂತ ಮೇಲ್ಗಡೆನೂ ಕ್ಯೂ ಮಾಡಿದ್ರು. ಇದು ಹಳೇದು, ಇದು ಹೊಸದಲ್ಲ, ಆವಾಗಲೇ ಕಟ್ಟಿದ್ದು, ಚಾಲುಕ್ಯರು ಕಟ್ಟಿದ್ದು. ಮತ್ತು ಇಲ್ಲಿ ಪುಷ್ಕರಣಿ ಇದೆ, ಆದರೆ ಪುಷ್ಕರಣಿಲಿ ನೀರಿಲ್ಲ. ಇದೂ ಅವಾಗ ಚಾಲುಕ್ಯರು ಕಟ್ಟಿಸಿದ್ದು ನೋಡಿ. ಪುಷ್ಕರಣಿ ನೀರೇ ಇಲ್ಲ, ಚೂರಲ್ಲಿದೆ, ನಿಮ್ಗೆ ಕಾಣಿಸ್ಬೋದು. ಚೂರು ನೀರಿದೆ ಅಷ್ಟೇ, ಎಲ್ಲ ಹುಳು ಬೆಳ್ಕೊಂಬಿಟ್ಟಿದೆ. ಪುಷ್ಕರಣಿಗೆ ಎಂಟ್ರೆನ್ಸ್ಗಳು ಅಲ್ಲಿ ಚಿಕ್ಕ ಚಿಕ್ಕ ಎಂಟ್ರೆನ್ಸ್ಗಳು ಕಾಣಿಸ್ಬೋದು ನೀವು ನೋಡಿ. ಚಿಕ್ಕ ಇನ್ನೂ ಇದೆ ಎಂಟ್ರೆನ್ಸ್ಗಳು ಪುಷ್ಕರಣಿಗೆ. ಬನಶಂಕರಿದು ಪುಷ್ಕರಣಿ.